ಕಾಂಗ್ರೆಸ್ನ ಉಸ್ತುವಾರಿ ವಿರುದ್ಧವೇ ತೊಡೆ ತಟ್ಟಿ ನಿಂತಿರುವಂತಹ ಸಚಿವ ರಾಜಣ್ಣ ರಣದೀಪ್ ಸುರ್ಜೇವಾಲ್ ಬಂದ್ರು ನನಗೇನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ರಾಜಣ್ಣ ಅವ್ರಿಗೆ ತಾಕತ್ ನೋಡ್ರಿ, ತಾಕತ್ತು. ರಣದೀಪ್ ಸುರ್ಜೇವಾಲ್ ಬಂದ್ರು ನನಗೇನು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಅವರು. ಕಾಂಗ್ರೆಸ್ ಉಸ್ತುವಾರಿ ಸಚಿವರ ವಿರುದ್ಧವಾಗಿಯೇ ತೊಡೆ ತಟ್ಟಿ ನಿಂತಿರುವಂತಹ ಸಚಿವ ರಾಜಣ್ಣ, ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ? ತಮ್ಮ ಸಚಿವರನ್ನೇ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಕ್ಕಾಗ್ತಾ ಇಲ್ವಾ ಸಿದ್ದರಾಮಯ್ಯ ಅವರಿಗೆ ಅನ್ನುವಂತಹ ಪ್ರಶ್ನೆ ಈಗ ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇದೆ. ರಣದೀಪ್ ಸುರ್ಜೇವಾಲ್ ಬಂದರೂ ಕೂಡ ನನಗೇನು ಮಾಡ್ಲಿಕ್ಕೆ ಸಾಧ್ಯ? ರಾಜ್ಯಕ್ಕೆ ಕೈ ಉಸ್ತುವಾರಿ ಸುರ್ಜೇವಾಲರ ಆಗಮನದ ಹೊತ್ನಲ್ಲೇ ರಾಜಣ್ಣ ಗುಡುಗಿದ್ದಾರೆ. ಇಂದು ಶಾಸಕರೊಂದಿಗೆ 1-to-1 ಚರ್ಚೆ ಮಾಡಲಿರುವಂತಹ ಸುರ್ಜೇವಾಲ ಕಾಂಗ್ರೆಸ್ ಪಕ್ಷದ 40 ಶಾಸಕರಿಗೆ ತಲಾ 10 ನಿಮಿಷ ನೀಡಿರುವಂತಹ ಸುರ್ಜೇವಾಲ್ ಅವರು ಸಚಿವರು ಶಾಸಕರ ಕುಂದು ಕೊರತೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅವರು ಬರೋದ್ರಿಂದ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳಿ ರಾಜಣ್ಣ ಅವರು ರಾಜಾರೋಷವಾಗಿ ಮಾತನಾಡಿದ್ದಾರೆ. ಎಸ್, ರಾಜಣ್ಣ ಅವರು ತೊಡೆ ತಟ್ಟು ನಿಂತುಕೊಂಡಿದ್ದಾರೆ. ಯಾರು ಬಂದ್ರು ನನಗೇನಾಗಬೇಕಾಗಿದೆ ಅಂತೆ, ನಾನು ಈಗ ಅದೇ ಮಾತಿನ ಮೇಲೆ ನಿಂತುಕೊಳ್ತೀನಿ ಅಂತ ಹೇಳಿ ರಾಜಣ್ಣ ಈ ಮಾತನ್ನ ಆಡಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಂತಹ ರಾಜಣ್ಣ ಯಾರಿಗೂ ಕೂಡ ಹೆದರ್ತಾ ಇಲ್ಲ. ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬದಲಿಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಕರ್ನಾಟಕ ಸಹಕಾರ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸೆಪ್ಟೆಂಬರ್ನ ನಂತರ ಕರ್ನಾಟಕದ ರಾಜಕೀಯದಲ್ಲಿ ಕ್ರಾಂತಿ ನಡೆಯಲಿದೆ ಅಂತ ಹೇಳಿ ರಾಜಣ್ಣ ಹೇಳಿದ್ರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ಪಕ್ಷದ ವ್ಯವಹಾರಗಳ ಉಸ್ತುವಾರಿ ಸಚಿವರಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಸರ್ಕಾರ ಮತ್ತು ಸಚಿವರಿಗೆ ಸಂಬಂಧಪಟ್ಟಂತೆ ಶಾಸಕರಿಗೆ ಕುಂದುಕೊರತೆಯನ್ನ ಹೇಳಲಿಕ್ಕೆ 10 ನಿಮಿಷಗಳ ಕಾಲಾವಕಾಶವನ್ನು ನೀಡ್ತಾ ಇದ್ದಾರೆ. ರಾಜ್ಯಕ್ಕೆ ಬರುವಂತಹ ಸುರ್ಜೇವಾಲ ಪಕ್ಷದ ನಾಯಕರೊಂದಿಗೆ ಚರ್ಚಿಸುತ್ತಾರೆ, ಆದರೆ ಅವರು ನನಗೆ ಏನು ಸೂಚನೆಯನ್ನ ನೀಡಬಹುದು ಅಂತ ಹೇಳಿ ರಾಜಣ್ಣ ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜಣ್ಣ ಕಣಕ್ಕೆ ಇಳ್ದೋಗ್ಬಿಟ್ಟಿದ್ದಾರೆ ಸ್ವಾಮಿ, ತೊಡೆ ತಟ್ಟು ನಿಂತುಕೊಂಡಿದ್ದಾರೆ ಅವರು. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕೆ ಅಥವಾ ಬೇಡವೇ ಎಂಬುದನ್ನ ನಿರ್ಧಾರ ಮಾಡಲಿಕ್ಕೆ ಹೈಕಮಾಂಡ್ ಇದೆ, ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಶಿವಕುಮಾರ್ ಅವರನ್ನ ಪ್ರಧಾನಿಯನ್ನಾಗ್ಲಿ ಮಾಡ್ಲಿ ಅಥವಾ ಸಿಎಂ ಆದ್ರೂ ಮಾಡ್ಲಿ, ನನಗೆ ಯಾವುದೇ ಅಭ್ಯಂತರವಿಲ್ಲ. ಮುಂದಿನ ಕೆಪಿಸಿಸಿ ಅಧ್ಯಕ್ಷರನ್ನ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ ಮುಖ್ಯಸ್ಥರಾಗಬಹುದು ಎನ್ನುವಂತಹ ಭಾವನೆ ನನ್ನಲ್ಲಿದೆ ಅನ್ನೋದ್ರ ಬಗ್ಗೆ ರಾಜಣ್ಣ ಮಾತನಾಡಿದ್ದಾರೆ. ರಾಜಣ್ಣ ಅವರು ನಿಜಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ. ಮೊದಲಿಂದಲೂ ರಾಜಣ್ಣ ಸಿದ್ದರಾಮಯ್ಯ ಅವರು ಪರವಾಗಿ ನಿಂತ್ಕೊಂಡಿದ್ದಾರೆ. ಇನ್ನು ಕುರ್ಚಿ ವಿಚಾರಕ್ಕೆ ಬರುವುದಾದ್ರೆ, ಸಿಎಂ ಕುರ್ಚಿ ಯಾರಿಗೂ ಬೇಕಾದ್ರೂ ಹೋಗಬಹುದು. ಸೆಪ್ಟೆಂಬರ್ನಲ್ಲಿ ಮಹಾಕ್ರಾಂತಿ ಅಂತ ರಾಜಣ್ಣ ಬಾಯ್ಬಿಟ್ಟು ಹೇಳಿದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಕುರ್ಚಿ ಯಾರಿಗೆ ಸಿಗಲಿದೆ ಅನ್ನೋದು ಕೂಡ ಸೆಪ್ಟೆಂಬರ್ನಲ್ಲಿ ನಿರ್ಧಾರ ಆಗಬಹುದು ಅನ್ನುವಂಥ ಮಾತು. ಇನ್ನೊಂದು, ಹೈಕಮಾಂಡ್ ಎಲ್ಲರಿಗೂ ಕೂಡ ಸೂಚನೆಯನ್ನ ನೀಡಿತ್ತು. ಈ ಕುರ್ಚಿ ವಿಚಾರವಾಗಿ ಯಾರು ಏನೋ ಡಿಕೆಶಿ ಏನಾದರೂ ಸಿಎಂ ಆಗ್ತಾರ ಅನ್ನೋ ಪವರ್ ಸೆಂಟ್ರ್ ಯೂಸ್ ಮಾಡಿದ್ದೀರಾ ಸೆಪ್ಟೆಂಬರ್ ನಂತರ? ನೋಡಪ್ಪ, ನಾನು ಹೇಳ್ತೀನಿ, ಎಲ್ಲ ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಈಗ ಡಿಕೆಶಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೋ ಚೀಫ್ ಮಿನಿಸ್ಟರ್ ಆಗ್ತಾರೋ ಅವರು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡೋರು. ಬರ್ತಾ ಇದ್ದಾರೆ ಪೇಪರ್ ಅಲ್ಲಿ ನೋಡಿದೆ 30ನೇ ತಾರೀಕು ಬರ್ತಾ ಬರ್ಲಿ, ತಮಗೂ ತಾಕೀತು ಮಾಡ್ಬೋದು ಅಂತ. ಏನ್ ತಾಕೀತು? ಮಾತಾಡಬೇಡಿ ಅಂತ ಹೇಳಿ ಏನ್ ಮಾತಾಡ್ತಾರಂತೆ? ಅಯ್ಯೋ, ಸುಮ್ಮನೆ ನೀವೆಲ್ಲ
ಆಯ್ತು ನಾನು ಮಾತಾಡಬೇಡಿ ಅಂತ ಹೇಳಿದ್ರೆ ನನಗೆ ಕೇರ್ ಮಾಡಲ್ಲ ಅಂತ ಹೇಳ್ಬೇಕು ಅಂತ ನಿಮ್ ನಿರೀಕ್ಷೆ. ನಾನು ಹಂಗೆಲ್ಲ ಹೇಳಕ್ ಹೋಗಲ್ಲ. ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ DKC ಕರೆಸ್ಕೊಂಡು ಒಂದಾದ್ರಿ ಅಂತ ಮಾತು. ಯಾವತ್ತೂ ಎರಡಾಗಿದ್ದೀವಿ, ಸದಾಕಾಲ ಒಂದೇ. ಪಕ್ಷದಲ್ಲಿ ಅಧ್ಯಕ್ಷರಿರುವಂತ ಕಾಲದಲ್ಲಿ ಅಧ್ಯಕ್ಷರಿಗೆ ಏನ್ ಗೌರವ ಕೊಡಬೇಕು ಅದು ಕೊಡ್ತೀವಿ. ಗೊತ್ತಾಯ್ತಾ? DKC ಬಣಾನೆ ಜಿಲ್ಲೆಯಲ್ಲಿ ಬರ್ಲಿಲ್ವಲ್ಲ? ಎಲ್ಲಿ ಯಾವ ಬಣ ಐತೆ? SR ಶ್ರೀನಿವಾಸು, ರಂಗನಾಥ್, ಗೌರಿಶಂಕರ್. ಗೌರಿಶಂಕರ್ ಪಾಪ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿ. SR ಶ್ರೀನಿವಾಸ್ DKC ಏನಾದ್ರು CM ಆಗ್ತಾರ ಅನ್ನೋ ಪವರ್ ಸೆಂಟರ್ ಯೂಸ್ ಮಾಡಿದೀರಾ ಅಂತ ಸೆಪ್ಟೆಂಬರ್ ನಂತರ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.